ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ದುರ್ಗಾಯೈ ನಮಃ. ಓಂ ಸರ್ವಮಂಗಲಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನರದೃಷ್ಟಿ ಅಥವಾ ಕೆಟ್ಟ ಕಣ್ಣಿನ ದೃಷ್ಟಿ, ಇದನ್ನು ನಿವಾರಿಸೋದಕ್ಕೆ ಪ್ರಬಲವಾಗಿರುವಂತಹ ಈ ದುರ್ಗಾ ದೃಷ್ಟಿ ಮಂತ್ರ, ನಾನು ಏನು ಹೇಳಿದನೋ ಈ ಮಂತ್ರ ಅದ್ಭುತವಾಗಿ ನಿಮಗೆ ಕೆಲಸ ಮಾಡುತ್ತೆ. ಈಗ ಮನೆಯಲ್ಲಿ ಅಥವಾ ದೇಹದಲ್ಲಿ ಇರುವಂತಹ ಈ ನಕಾರಾತ್ಮಕ ಶಕ್ತಿ ಏನಿರುತ್ತೋ, ಈ ನೆಗೆಟಿವ್ ಎನರ್ಜಿ ಏನಿರುತ್ತೋ, ಅದೆಲ್ಲ ನಿಮಗೆ ಹೊರಗಡೆ ಹೋಗಿ ಅದರಲ್ಲಿಂದ ಬಗೆಹರಿದು ಒಂದು ವಾರದಲ್ಲಿ ನಾನು ಹೇಳ್ತಾ ಇರುವಂತಹ ಈ ಪರಿಹಾರಗಳ ಮುಖಾಂತರ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಆಗಿರಬಹುದು, ಅಥವಾ ದೇಹದಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಆಗಿರಬಹುದು, ನಿಮ್ಮ ಹಣಕಾಸಿನ ಸಮಸ್ಯೆಗಳೆಲ್ಲವೂ ಕೂಡ, ಈ ಸಾಲ ಬಾಧೆಗಳೆಲ್ಲವೂ ಕೂಡ ತೀರೋಗಬೇಕು ಅಂದರೆ ಈ ನರಘೋಷೆ, ನರಪೀಡೆ, ದೃಷ್ಟಿದೋಷೆ ಇತ್ಯಾದಿ ವಿಷಯಗಳಿಂದ ನೀವು ಹೊರಗಡೆ ಬರೋದಕ್ಕೆ ನಾನು ತುಂಬ ಸುಲಭ ಸರಳವಾಗಿರುವಂತಹ ಒಂದು 3 ಪರಿಹಾರಗಳನ್ನು ನಿಮ್ಮ ಮುಂದೆ ತಂದಿದ್ದೇನೆ. ನೋಡಿ, ಈ ಸಂದರ್ಭದಲ್ಲಿ ನಾವೊಂದು ಹೇಳಬೇಕು, ಪ್ರತಿಯೊಬ್ಬರಿಗೂ ಕೂಡ ಈ ದಿನಗಳಲ್ಲಿ, ಈಗ ನಡೀತಾ ಇರುವಂತಹ ದಿನಗಳಲ್ಲಿ ಪ್ರಧಾನವಾಗಿ ಕಾಡ್ತಾ ಇರೋದೇನಪ್ಪ ಅಂದರೆ ನರದೃಷ್ಟಿ, ನರಘೋಷೆ, ನರಪೀಡೆ, ದೃಷ್ಟಿ ದೋಷಗಳು, ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರೋದು, ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದು ಕೂಡಿ ಬರದೇ ಇರೋದು. ಅಂದರೆ ಒಂದು ಮನೆ, ಇನ್ ಕೇಸ್ ಒಂದು ಮನೆಯಲ್ಲಿ ಈ ದೃಷ್ಟಿ ದೋಷ, ಒಂದು ಮನೆ ತೊಗೊಳ್ತೀವಿ ಅಂದರೆ ಒಬ್ಬೊಬ್ಬ ಮನೆ ತೊಗೊಂಡ್ರು ಅಂತ ಅಂದ್ಬಿಟ್ಟು ಜನ ದೃಷ್ಟಿದೋಷ, ಒಂದು ವೆಹಿಕಲ್ ತೊಗೊಂಡ್ರೆ, ಕಾರ್ ತೊಗೊಂಡ್ರೆ ದೃಷ್ಟಿದೋಷ, ಇನ್ ಕೇಸ್ ಏನಾದರೂ ಸ್ವಲ್ಪ ಒಡವೆ ತೊಗೊಂಡ್ರೂ ದೃಷ್ಟಿದೋಷ. ಯಾವ ರೀತಿ ಮಾಡಿದ್ರೂ ಕೂಡ ಈ ಜನರ ಕಾಟ, ಈ ಜನರ ದೃಷ್ಟಿ ಅನ್ನೋದು ನಮ್ಮ ಮೇಲೆ ಕೆಲವೊಂದು ನೆಗೆಟಿವ್ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಅವ್ರ ಗೋಳಾಟ ನೋಡಿಬಿಟ್ಟು, ಅಯ್ಯೋ ನಮ್ಮ ಕಣ್ಮುಂದೆ ನಮ್ಗೆ ಸಿಗಲಿಲ್ಲಲ್ವ ಇಂಥ ಅದೃಷ್ಟ, ಇವ್ರಿಗೆ ಸಿಕ್ಕುತ್ತೆ ಅನ್ನುವಂತಹ ಒಂದು ಅವರಲ್ಲಿರುವಂತಹ ಒಂದು ಘೋಷೆ, ಒಂದು ಅಳು, ಆ ಹೊಟ್ಟೆ ಉರಿ ಅನ್ನೋದು ಏನು ಮಾಡುತ್ತೆ, ನಮ್ಮ ನಿತ್ಯ ಜೀವನದಲ್ಲಿ, ನಮ್ಮ ವೃತ್ತಿ ವ್ಯವಹಾರಗಳಲ್ಲಿ ಎಷ್ಟು ಕಷ್ಟಪಟ್ಟರೂ ಕೂಡ ಫಲ ಅನ್ನೋದು ಸಿಗದೇ ಇರೋದು, ಎಷ್ಟು ಹಣ ಸಂಪಾದನೆ ಆದಾಯ ಬಂದ್ರೂ ಕೂಡ ಕೈಯಲ್ಲಿ ದುಡ್ಡು ನಿಲ್ಲದೇ ಇರೋದು, ಆಕಸ್ಮಿಕ ಧನ ನಷ್ಟ, ಆಕಸ್ಮಿಕವಾಗಿ ನಷ್ಟ ಇತ್ಯಾದಿ ವಿಷಯಗಳೆಲ್ಲವೂ ಕೂಡ ಒಂದು ವಾರದೊಳಗಡೆ ಪರಿಹಾರ ಆಗಬೇಕು ಅಂದರೆ ಈ ನಾನು ಹೇಳ್ತಾ ಇರುವಂಥ ಈ ಪರಿಹಾರಗಳನ್ನು ಮಾಡ್ತಾರೆ. ಏನಪ್ಪ ಅಂತಹ ಪರಿಹಾರಗಳು ಅಂದರೆ, ನಮ್ಮ ಪರಿಹಾರ ಶಾಸ್ತ್ರದಲ್ಲಿ ನಿಂಬೆಹಣ್ಣಿಗೆ ಅತ್ಯಂತ ಬಲವಾಗಿರುವಂತಹ ಶಕ್ತಿ ಇದೆ. ನೋಡಿದ್ದೀರಲ್ವ, ದೊಡ್ಡ ದೊಡ್ಡ ಹೋಮಗಳಲ್ಲಿ, ಹವನಗಳಲ್ಲಿ, ವ್ರತಗಳಲ್ಲಿ ನಾವು ನಿಂಬೆಹಣ್ಣಿಗೆ ಬಹಳಷ್ಟು ಪವರ್ ಇರುತ್ತೆ. ಬಹಳಷ್ಟು ಅದ್ಭುತವಾಗಿರುವಂತಹ ಈ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ನಾವು ನಿಂಬೆಹಣ್ಣನ್ನು ಬಳಸ್ತಾ ಇರ್ತೀವಿ. ಮನೆಯಲ್ಲಿ ರುಚಿಗೆ, ಅಡುಗೆಯಲ್ಲಿ ಕೂಡ ನಾವು ನಿಂಬೆಹಣ್ಣನ್ನು, ಇದು ಸೈಂಟಿಫಿಕ್ ಆಗಿ ಹೆಲ್ತಿ ಕೂಡ. ಈ ನಿಂಬೆಹಣ್ಣಿನಿಂದ ಏನು ಮಾಡಬೇಕು, ಮೊದಲನೇ ಪರಿಹಾರ ಹೇಳ್ತೀನಿ, ತುಂಬ ಕೇರ್ಫುಲ್ಲಾಗಿ ಕೇಳ್ಕೊಳ್ಳಿ. ಮಂಗಳವಾರದ ದಿನ ಏನು ಮಾಡಬೇಕು ಅಂದರೆ, ಒಂದು ಸ್ಮಾಲ್ ಬಟ್ಲ ತಗೊಳ್ಳಿ, ಸ್ಟೀಲ್ ಬಾಟ್ಲನೋ ಅಥವಾ ಹಿತ್ತಾಳಿ ಬಾಟ್ಲನೋ ತಗೊಳ್ಳಿ. ಅದರಲ್ಲಿ ಕುಂಕುಮವನ್ನು ಹಾಕಿ, ಅದ್ರ ಮೇಲೆ ಆ ಕುಂಕುಮದಲ್ಲಿ ಸ್ವಲ್ಪ ನೀರು ಹಾಕಿ, ಅದನ್ನು ಈ ನೆನೆಯೋ ಥರ, ಆ ಕುಂಕುಮ ನೆನೆಯೋ ರೀತಿಯಲ್ಲಿ ನೀರಲ್ಲಿ ಕೈಯಲ್ಲಿ ಬೆರೆಸ್ಕೊಂಡು ಇಟ್ಕೊಂಡಿರಿ. ಇನ್ನೊಂದು ಸ್ಮಾಲ್ ಮುಚ್ಚಳನೋ ಅಥವಾ ಒಂದು ಬಟ್ಲನೋ ಒಂದು ಬೌಲ್ ತಗೊಂಡು, ಅದರಲ್ಲಿ ನಾವು ಕಣ್ಕಪ್ಪಿಗೆ ಅಂತ ಹೇಳ್ತೀವಲ್ಲ, ಕಾಟಿಗೆ, ಅದನ್ನು ತಗೊಂಡು ಅದಕ್ಕೂ ಕೂಡ ನೀರು ಬೆರೆಸಿ, ಅದನ್ನು ಕೂಡ ಒಂದು ರೀತಿ ನಾವು ಕುಂಕುಮ ಯಾವ ರೀತಿ ಬೆರೆಸ್ಕೊಂಡಿರ್ತೀವೋ ಆ ರೀತಿ ಕಾಟಿಕೆಯನ್ನು ಕೂಡ ಬೆರೆಸ್ಕೊಂಡು ಸೈಡ್ಗೆ ಇಟ್ಕೊಂಡಿರಿ. ಈಗ ನೀವು ಮಾಡಬೇಕಾಗಿರೋದು 2 ನಿಂಬೆಹಣ್ಣನ್ನು ಅಥವಾ ನಿಂಬೆಕಾಯನ್ನು ತಗೋಬೇಕು. ಈ ನಿಂಬೆಹಣ್ಣಿಗೆ ಏನು ಮಾಡಬೇಕು ಅಂದರೆ, ಈ ನಿಂಬೆ ಯಾವುದೇ ರೀತಿಯ ಮಚ್ಚೆ, ಕೆಟ್ಟೋಗಿರಬಾರ್ದು, ಯಾವುದೇ ರೀತಿಯ ಮಚ್ಚೆಗಳಿರಬಾರ್ದು ಅಂತ, ಅದು ಪ್ಯೂರ್ ಗ್ರೀನ್ ಕಲರ್, ಹಸಿರು ವರ್ಣದಲ್ಲಿರೋದು ಅಥವಾ ಹಳದಿ ವರ್ಣದಲ್ಲಿರುವಂತಹ ನಿಂಬೆಹಣ್ಣನ್ನು, ಸ್ವಚ್ಛವಾಗಿರುವಂತಹ ಹಣ್ಣನ್ನು ಆಯ್ಕೆ ಮಾಡಿಕೊಂಡು ಈ 2 ನಿಂಬೆಕಾಯನ್ನು ತಗೊಂಡು, ನಾವು ಕುಂಕುಮವನ್ನು ಬೆರೆಸಿಟ್ಕೊಂಡಿರ್ತೀವಲ್ಲ, ಒಂದು ನಿಂಬೆಕಾಯಿಗೆ ಪೂರ್ತಿ ಕವರ್ ಆಗೋ ರೀತಿಯಲ್ಲಿ ನಿಂಬೆಹಣ್ಣಿಗೆ ಈ ನೀರು ಬೆರೆಸಿರುವಂತಹ ಕುಂಕುಮವನ್ನು ಹಚ್ಚಿ, ಎಲ್ಲೂ ಗ್ಯಾಪ್ ಇರಬಾರ್ದು. ಇನ್ನು ಎರಡನೇ ನಿಂಬೆಕಾಯಿಗೆ ಈ ಕಾಟಿಗೆ ತಗೊಂಡು ನೀರು ಬೆರೆಸಿಟ್ಕೊಂಡಿದ್ದೀವಲ್ಲ, ಫುಲ್ಲು ಬ್ಲಾಕ್ ಆಗೋ ಥರ ಕಂಪ್ಲೀಟ್ ಎಲ್ಲೂ ಗ್ಯಾಪ್ ಇಲ್ಲದೆ 2ನೇ ನಿಂಬೆಕಾಯಿಗೆ ಅದನ್ನು ಪೂರ್ತಿ ಕವರ್ ಆಗಿರೋ ರೀತಿಯಲ್ಲಿ ಇಟ್ಕೊಂಡಿದ್ದೀರಲ್ಲ. ಈಗ ಏನು ಮಾಡ್ತೀರಿ ಅಂದರೆ,
ಬಲಗೈಯಲ್ಲಿ 2 ನಿಂಬೆ ಹಣ್ಣು ಅಥವಾ ನಿಂಬೆಕಾಯಿ, ನಾವು ಈ ಕುಂಕುಮ ಮತ್ತು ಕಾಟಿಗೆ ಬೆರೆಸಿರುವಂತಹ ಈ ನಿಂಬೆ ಹಣ್ಣನ್ನು ಬಲಗೈಯಲ್ಲಿಟ್ಕೊಂಡು ಮನೆಯಲ್ಲಿ ಮೂಲೆ ಮೂಲೆಗಳಲ್ಲಿ ಎಲ್ಲ ಕೋಣೆಗಳಲ್ಲಿ ಯಾವುದೇ ರೀತಿ ಪ್ಲೇಸು ಬಿಡದೆ ಏನು ಮಾಡಬೇಕು, ನೀವು ಎಲ್ಲ ಮೂಲೆಗಳಲ್ಲಿ ಬಲಗೈಯಲ್ಲಿ ಇಟ್ಕೊಂಡು ಸುತ್ತಾಡ್ತಾ ಇರಬೇಕು. ಈ ಸಂದರ್ಭದಲ್ಲಿ ಯಾರ ಜೊತೆನೂ ಮಾತಾಡಬಾರ್ದು. ನಿಮಗೆ ಪರೀಕ್ಷೆ ಮಾಡೋ ರೀತಿಯಲ್ಲಿ ಯಾರಾದರೂ ಮಾತಾಡಿದ್ರೂ ಕೂಡ ಮೌನವಾಗಿ ನೀವು ಈ ಪರಿಹಾರವನ್ನು ಮಾಡಬೇಕಾಗಿರುತ್ತೆ. ಯಾರ ಜೊತೆನೂ ಮಾತಾಡದೆ ಏನು ಮಾಡಬೇಕು, ಮನೆಯೆಲ್ಲ ಸುತ್ತಿ ಮನೆ ಬಾಗಿಲು ಮುಂದೆ ಬಂದು ಮತ್ತೆ ವಾಪಸ್ ನೋಡ್ದಂಗೆ ಅದನ್ನು ತಗೊಂಡೋಗಿ ಎಲ್ಲಾದರೂ ಗಿಡಗಳು ಬೆಳೆದಿರುವಂತಹ ಪ್ಲೇಸಲ್ಲಿ, ಯಾರು ತುಳಿದಾಡ್ದಿರೋ ಇರೋಂತಹ ಪ್ಲೇಸಲ್ಲಿ, ಯಾರಿಗೂ ಕಾಣಿಸ್ದೇ ಇರೋಂತಹ ಪ್ಲೇಸಲ್ಲಿ ಹೋಗಿಬಿಟ್ಟು ಅದನ್ನು ಅಲ್ಲಿ ಬಿಸಾಕ್ಬಿಟ್ಟು ಮನೆಗೆ ಬಂದು ಕಾಲು ಕೈ ಮುಖ ಎಲ್ಲ ತೊಳ್ಕೊಂಡು ಹೊರಗಡೆ ಬರಬೇಕಾಗಿರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಒಂದು ವಾರದೊಳಗಡೆ ನಿಮಗೆ ಕಾಡ್ತಾ ಇರುವಂತಹ ಈ ದೃಷ್ಟಿ ದೋಷ ಆಗಿರ್ಬೋದು, ನರದೃಷ್ಟಿ ಆಗಿರ್ಬೋದು, ನರಘೋಷೆ ಆಗಿರ್ಬೋದು, ದೇಹದಲ್ಲಿರುವಂಥ ಆರೋಗ್ಯ ಸಮಸ್ಯೆಗಳು ಕೂಡ ನಿಮಗೆ ಪರಿಹಾರವಾಗುತ್ತೆ. ನಮ್ಗೆ ಯಾವ ರೀತಿ ತಿಳ್ಕೊಬೇಕು, ನಾವು ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ, ನಮ್ಮಲ್ಲಿ ನೆಗೆಟಿವ್ ಎನರ್ಜಿ ಇದೆ, ಯಾವ ರೀತಿ ತಿಳ್ಕೊಬೇಕು ಅನ್ನೋದಕ್ಕೆ ಕೂಡ ಒಂದು ಸುಲಭವಾಗಿರುವಂತಹ ಪರಿಹಾರ ಹೇಳ್ತೀನಿ ನೋಡಿ. ಒಂದು ಗಾಜು ಗ್ಲಾಸನ್ನು ತಗೊಂಡಿರಿ. ಗಾಜು ಗ್ಲಾಸ್ ತಗೊಂಡು ಅದರಲ್ಲಿ ಕಲ್ಲುಪ್ಪು ಇರುತ್ತಲ್ಲ, ಕಲ್ಲುಪ್ಪನ್ನ ಬೆರೆಸಿ ಒಂದು ಸ್ಪೂನ್ ತಗೊಂಡು ಫುಲ್ಲು ಆ ಕಲ್ಲುಪ್ಪೆಲ್ಲ ಕರಗೋ ರೀತಿಯಲ್ಲೆಲ್ಲ ಫುಲ್ಲು ಮಿಕ್ಸ್ ಮಾಡಿ ಆ ನೀರನ್ನು ಒಂದು ಮೂಲೆಯಲ್ಲಿ ಇಟ್ಕೊಂಡಿರಿ. ಒಂದು ಮೂಲೆ ಇಟ್ಕೊಂಡು ಒಂದು 24 hours, ಒಂದು ದಿನ ಪೂರ್ತಿ ಅದನ್ನು ಮುಚ್ಚಿಡಬೇಕಾಗಿರುತ್ತೆ. ಉಪ್ಪು ಬೆರೆಸಿರುವಂತಹ ನೀರನ್ನು ಏನಾದರೂ ಮುಚ್ಚಳದಿಂದ ಮುಚ್ಚಿಡಬೇಕಾಗಿರುತ್ತೆ. 24 ಗಂಟೆಗಳ ನಂತರ ನೀವು ಆ ನೀರಿನ ವರ್ಣವನ್ನು ನೋಡಿ, ಕಲರನ್ನು ನೋಡಿ, ಏನಾದರೂ ಕಲರ್ ಚೇಂಜ್ ಆಗಿದೆ ಅನ್ನೋ ರೀತಿಯಲ್ಲಿದ್ದರೆ ಖಂಡಿತ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಇನ್ನು ಆ ನೀರಿನ ಕಲರ್ ಕಂಪ್ಲೀಟ್ ಯೆಲ್ಲೋ ಕಲರ್ಗೆ ಏನಾದರೂ ಕನ್ವರ್ಟ್ ಆಗಿ ಯೆಲ್ಲೋ ಕಲರಲ್ಲಿ ನೀರು ಕಾಣಿಸ್ತಾ ಇದೆ ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಭಯಂಕರವಾಗಿರುವಂತಹ ದೃಷ್ಟಿದೋಷ ಅಥವಾ ಈ ನೆಗೆಟಿವ್ ಎನರ್ಜಿ ಇದೆ ಅಂತ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಇಲ್ಲ ನಾರ್ಮಲ್ಲಾಗಿ ನೀವು ಯಾವ ರೀತಿ ನೀರಿಟ್ಟಿರ್ತೀರೋ ಅದೇ ರೀತಿಯಲ್ಲಿ ಇದೆ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇರಲ್ಲ. ದೈವಿಕ ಶಕ್ತಿ, ನೀವು ಮಾಡ್ತಾ ಇರುವಂತಹ ವ್ರತಗಳು, ಪೂಜೆಗಳ ಫಲ, ದೈವ ಬಲ ಇದೆ ಅನ್ನೋದು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಸೊ ಈ ರೀತಿ ನೀವು ಇನ್ ಕೇಸ್ ನೆಗೆಟಿವ್ ಎನರ್ಜಿ ಇರುವಂತಹ ಸಂದರ್ಭಗಳಲ್ಲಿ ಒಂದು ವಾರ ಅಂದರೆ ಆ ವಾಟರ್ ನಾರ್ಮಲ್ಗೆ ಬರುವವರೆಗೂ ಕೂಡ ಒಂದು ವಾರ ಪೂರ್ತಿ ಈ ರೀತಿ ಪ್ರತಿದಿನ ಇಡಬೇಕಾಗಿರುತ್ತೆ. ಬರ್ತಾ 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 ಏನಾಗುತ್ತೆ, ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ಕೂಡ ಪರ್ಟಿಕ್ಯುಲರ್ ಆಗಿ ಇದು ಮಾಯವಾಗುತ್ತೆ, ದೋಷ ನಿವಾರಣೆಯಾಗುತ್ತೆ. ಆ ನೀರನ್ನು ಏನು ಮಾಡಬೇಕು, ಆ ನೀರನ್ನು ತಗೊಂಡೋಗಿ ಸಿಂಕಿಗೆ ಬಿಸಾಕಿ, ಡ್ರೈನೇಜ್ ಹೊರಿತಾ ಇರುವಂತಹ ನೀರಲ್ಲಿ ಬಿಸಾಕಿಬಿಡಿ. ಸೊ ನೋಡಿದಿರಲ್ವಾ. ಇನ್ನು ಮತ್ತೊಂದು ಕೊನೆಯವಾಗಿರುವಂತಹ ಸಿಂಪಲ್ ಪರಿಹಾರ ಏನಪ್ಪ ಅಂದರೆ, ಕರ್ಪೂರದಿಂದ ಪ್ರತಿದಿನ ಮಲಗುವ ಮುಂಚೆ ನೈಟ್ ಟೈಮು ಕರ್ಪೂರ ಹಚ್ಚಿ ಆ ಕರ್ಪೂರದ ಧೂಪ, ಆ ಕರ್ಪೂರದ ಹೊಗೆಯಿಂದ ಮನೆಯಲ್ಲಿ ಮೂಲೆ ಮೂಲೆಗಳಲ್ಲಿ ನಾವು ಈ ಕರ್ಪೂರ ಧೂಪವನ್ನು, ಕರ್ಪೂರ ಹೊಗೆಯನ್ನು ನೀವು ತೋರಿಸಿದ್ರೆ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಕೂಡ ಶಾಶ್ವತವಾಗಿ ಬಗೆಹರಿಯುತ್ತೆ. ಸೊ ನೋಡಿದಿರಲ್ವ, ಈ ಕಣ್ಣು ದೃಷ್ಟಿಗೆ ಕಲ್ಲು ಕೂಡ ಒಡೆದೋಗುತ್ತಂತೆ ಅಂತ ಅದರಲ್ಲಿ ನಾವು ನರಮನುಷ್ಯರಲ್ವಾ. ಸೊ ಆಗಿರೋದ್ರಿಂದ ಆ ದೈವ ಬಲ ಇರಬೇಕಾಗಿರುತ್ತೆ. ಆ ದೈವ ಪ್ರತಿನಿತ್ಯವೂ ಕೂಡ ಶುಚಿಯಾಗಿ ಶುಭ್ರವಾಗಿ ಶ್ರೀ ಮಹಾಲಕ್ಷ್ಮೀ ದೇವಿ ಅಂದರೆ ಮನೆಯಲ್ಲಿ ನೋಡಿ, ಪ್ರತಿನಿತ್ಯವೂ ಯಾವ ಮನೆಯಲ್ಲಿ ದೀಪಾರಾಧನೆ, ಧೂಪ ಆರಾಧನೆ, ಮಂತ್ರೋಪಾಸನೆ, ದೈವೋಪಾಸನೆ ನಡೀತಾ ಇರುತ್ತೋ ಅಂತಹ ಮನೆಯಲ್ಲಿ ದೈವ ಬಲ ಅಪಾರವಾಗಿ ಇರುತ್ತೆ, ಮಹಾಲಕ್ಷ್ಮಿ ಸ್ಥಿರವಾಗಿ ಇರ್ತಾರೆ. ಸೊ ಆಗಿರೋದ್ರಿಂದ ಈ ಹೇಳಿರುವಂತಹ ಪರಿಹಾರಗಳ ಮುಖಾಂತರ ನಿಮಗೆ ಕಾಡ್ತಾ ಇರುವಂತಹ ಭಯಂಕರ ದೃಷ್ಟಿದೋಷ, ಈ ನರದೃಷ್ಟಿ, ನರಘೋಷೆ, ಈ ಹೊಟ್ಟೆ ಕಿಚ್ಚು ಇತ್ಯಾದಿ ವಿಷಯಗಳಿಂದ ಆಗುವಂತಹ ದುಷ್ಪರಿಣಾಮಗಳನ್ನು ನೀವು ಸಕ್ಸಸ್ಫುಲ್ಲಾಗಿ ಮಾಡಬಹುದು. ಅದಕ್ಕೋಸ್ಕರನೇ ಒಂದು ಮಂತ್ರನೂ ನಾನು ಆರಂಭದಲ್ಲೇ ಹೇಳಿದೆ ಅಲ್ವಾ. ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ಮಂತ್ರವನ್ನು ಪ್ರತಿನಿತ್ಯವೂ ಕೂಡ ನಿಮ್ಮ ಮನೆಯಲ್ಲಿ ಒಂದು 11 ಬಾರಿ ಪಾರಾಯಣ ಮಾಡಿದ್ರೂ, ಅಥವಾ ಹನುಮಾನ್ ದೃಷ್ಟಿ ಪರಿಹಾರ ಮಂತ್ರ ಅಂತ ಒಂದಿರುತ್ತೆ. ಓಂ ಹನುಮತೆ ನಮಃ 108 ಬಾರಿ ಈ ಮಂತ್ರವನ್ನು, ಓಂ ಹನುಮತೆ ನಮಃ ಅನ್ನುವಂತಹ ಮಂತ್ರ ಆಗಿರಬಹುದು, ಅಥವಾ ರುದ್ರ ಹನುಮತೆ ನಮಃ, ಓಂ ರುದ್ರ ಹನುಮತೆ ನಮಃ ಅನ್ನುವಂತಹ ಮಂತ್ರವನ್ನು ಪಠನೆ ಮಾಡಿ ಶುಭಮಸ್ತು, ಶುಭವಾಗಿ.